ಆಮ್ ಆದ್ಮಿ ಪಾರ್ಟಿಯಿಂದ ನೀವು ಒಂದು ವೇದಿಕೆಯಲ್ಲಿ ಹೇಳಿರ್ತೀರಾ, ಮೋದಿಯವ್ರು ಬಂದ ಮೇಲೆ ಹಲವಾರು ಕೊಡುಗೆಗಳು ಕೊಟ್ಟಿದ್ದಾರೆ ಅಂತ. ಅದರಲ್ಲಿ ಪಾಸ್ಪೋರ್ಟ್ ಆಫೀಸ್ ಆಗಿರ್ಬೋದು, ಹಲವಾರು ಆಗಿರ್ಬೋದು. ಯಾಕೆ ಸರ್ ನೀವು ಒಂದು ಒಳ್ಳೆ ಗುಣಮಟ್ಟದ ಹಾಸ್ಪಿಟ್ಲು ಜನರಿಗೆ, ಒಳ್ಳೆ ಸ್ಕೂಲು ಕೊಡುಗೆ ಕೊಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ? ಆಮೇಲೆ ಇನ್ನೊಂದು, ರಾಮ ಮಂದಿರ ಕಂಪ್ಲೀಟೇ ಆಗಿಲ್ಲ. ಅದು ನೀವು 24 ಎಲೆಕ್ಷನ್ಗೋಸ್ಕರ ಮಾಡ್ತೀರಾ ಗಿಮಿಕಾ ಸರ್ ಇದು? ಅದಕ್ಕೆ ಉತ್ತರ ಕೊಟ್ಟರು ಅವರು. ದಯವಿಟ್ಟು ಈಗ ಒಂದು ಹಾಸ್ಪಿಟಲ್ಗಳದ್ದು ಒಂದು ವಿಚಾರ ಕೇಳ್ತೀನಿ ಅಜಿತ್ ಅವರೇ. ಮೇಡಮ್ ಅವರಿಗೆ ಕೆಲವೊಂದು ವಿಚಾರನ ತಿಳಿದು ಹೇಳಬೇಕಾಗುತ್ತೆ. ಏನಂತಂದರೆ, ಈ ಶಿಕ್ಷಣ, ಆರೋಗ್ಯ ಇವೆಲ್ಲ ಸ್ಟೇಟ್ ಸಬ್ಜೆಕ್ಟ್ಗಳಿರ್ತದೆ. ಆದರೂ ಕೂಡ ಕರ್ನಾಟಕಕ್ಕೆ ಅತಿ ಹೆಚ್ಚು ಮೆಡಿಕಲ್ ಕಾಲೇಜನ್ನು ಕೊಟ್ಟಿದ್ದು ಯಾರಂದರೆ ಮೋದಿಜಿಯವ್ರು ಕೊಟ್ಟಿದ್ದು. ಇಲ್ಲಿ ಬಂದಾದಮೇಲೆ ಈಗ ಇದು ಚಿಕ್ಕಬಳ್ಳಾಪುರಕ್ಕೆ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಇಲ್ಲೆಲ್ಲ 5 ಜಿಲ್ಲೆಗಳಿಗೆ, ನಾನು ಎಲ್ಲ 5 ಜಿಲ್ಲೆ ನೆನಪರ್ತಿಲ್ಲ, ಇಷ್ಟಕ್ಕೂ ಕೂಡ ದುರ್ಗ, ಈ ಥರ 5 ಹೊಸ ಮೆಡಿಕಲ್ ಕಾಲೇಜನ್ನು ಕೊಟ್ಟಿದ್ದು ಒಬ್ಬ ಪ್ರಧಾನಿ ಕೊಟ್ಟಿರೋದು ಇದೇ ಅತಿ ಹೆಚ್ಚು ಮೋದಿಜಿಯವ್ರು ಕೊಟ್ಟರು. ಆಯಿತು. ಹೆಲ್ತ್ ವಿಚಾರಕ್ಕೆ ಬಂದಾಗ ಮೇಡಮ್, ನಮ್ಮಲ್ಲಿ ಒಂದು ಸಿಡುಬು ಇರ್ಬೋದು, ಮಲೇರಿಯಾ ಇರ್ಬೋದು, ಕ್ಷಯ ಇರ್ಬೋದು, ಯಾವುದೇ ರೋಗ ಬರಲಿ, ಅಮೆರಿಕದಲ್ಲಿ ವ್ಯಾಕ್ಸಿನೇಷನ್ ತಯಾರಾಗಿ 30 ವರ್ಷ 40 ವರ್ಷ ಆದಮೇಲೆ ನಮ್ಮ ದೇಶಕ್ಕೆ ಬರ್ತಿತ್ತು. ಒಂದು ಪೋಲಿಯೋ ವ್ಯಾಕ್ಸಿನ್ನು, ಅದು ಯುನೆಸ್ಕೋ ಪ್ರೋಗ್ರಾಮ್ ಅಂಡರು 1995-96 ಬಂತು. ಅದನ್ನು ಡಾಕ್ಟರ್ ಹರ್ಷವರ್ಧನ್ ಅವರು ಅದರದ್ದು ಅಂಬಾಸಡರ್ ಕೂಡ ಇದ್ರು, ಅದ್ರದ್ದು ಜವಾಬ್ದಾರಿ ಪಡ್ಕೊಂಡು ಟೇಲ್ ಆಫ್ 2 ಡ್ರಾಪ್ಸ್ ಅಂತ ಹೇಳ್ಬಿಟ್ಟು ಪುಸ್ತಕನೂ ಬರೆದ್ರು ಮೇಡಮ್. ಆದರೆ 2020ರಲ್ಲಿ ಕೋವಿಡ್ ಬಂತಲ್ಲ, ಅವತ್ತು ಅಮೆರಿಕಾದವ್ರು ವ್ಯಾಕ್ಸಿನ್ ಕಂಡುಹಿಡೀಲಿ, ಬ್ರಿಟನ್ನವ್ರು ಕಂಡುಹಿಡೀಲಿ, ಅಥವಾ ರಷ್ಯಾದವ್ರು ಕಂಡುಹಿಡೀಲಿ, ಅಥವಾ ಫ್ರಾನ್ಸವ್ರು ಕಂಡುಹಿಡೀಲಿ ಅಂತ ಮೋದಿಜಿಯವ್ರು ಕೂತ್ಕೊಳ್ಳಿಲ್ಲ. ನಮ್ಮ ದೇಶದ ಎಕ್ಸ್ಚೆಕರಿಂದ ದುಡ್ಡು ಕೊಟ್ಟು ಕೋವಿಶೀಲ್ಡ್ ಇರ್ಬೋದು, ಕೋವ್ಯಾಕ್ಸಿನ್ ಇರ್ಬೋದು, ಈ ಒಂದು ವ್ಯಾಕ್ಸಿನೇಷನ್ನ ಮಾಡಿ 140 ಕೋಟಿ ಜನರ ಜೀವನ ಕಾಪಾಡೋಕ್ಕೆ ಅಂತೇಳಿ ಹೇಳಿ ಹೊರಟು 2 ಫಸ್ಟ್ ವ್ಯಾಕ್ಸಿನ್, ಫಸ್ಟ್ ಡೋಸೇಜು, ಸೆಕೆಂಡ್ ಡೋಸೇಜು, ಬೂಸ್ಟರ್ ಡೋಸು ಇಷ್ಟನ್ನು ಕೊಟ್ಟರು. ಇದು ಹೆಲ್ತ್ ಸೆಕ್ಟ್ರು, ಆರೋಗ್ಯ ವ್ಯವಸ್ಥೆನ ಸುಧಾರಣೆ ಮಾಡಲಿಕ್ಕೆ ಕೊಟ್ಟಿದ್ದಲ್ವ? ಆಯಿತು. ಅದರ ನಂತರ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆನ ತಂದು, ವರ್ಲ್ಡ್ಸ್ ಬಿಗ್ಗೆಸ್ಟ್ ಹೆಲ್ತ್ ವಿಮೆ ತಂದಿದ್ದು. 5 ಲಕ್ಷ ರೂಪಾಯಿನ ಕೊಡ್ತಾರೆ ಒಂದು ಕುಟುಂಬಕ್ಕೆ, 1 ವರ್ಷ ಕೊಡ್ತಾರೆ. ಇದು ಹೆಲ್ತ್ ಸೆಕ್ಟ್ರಿಗೆ ಕೊಡ್ತಾ ಇರೋಂಥದ್ದಲ್ಲ. ಆಮೇಲೆ ಹೇಳ್ತೀನಿ, ಇವತ್ತು ಕರ್ನಾಟಕದಲ್ಲಿ ಹೊಸದಾಗಿ MRI ಮಷಿನ್ಸ್ ಬಂದಿದೆಯಲ್ಲ, ಆನಂತರ ನಿಯೋನೇಟಲ್ಲು ವೆಂಟಿಲೇಟರ್ಸ್ಗಳಿರ್ಬೋದು, ಕೋವಿಡ್ ಟೈಮಲ್ಲಿ ವೆಂಟಿಲೇಟರ್ಸ್ ಭಾಳ, ಯಾಕಂದರೆ ಲಂಗ್ಸ್ದು ಪ್ರಾಬ್ಲಮ್ ಆಯಿತು. ನಿಯೋನೇಟಲ್ ಅಂದರೆ ಚಿಕ್ಕ ಮಕ್ಕಳಿಗೆ ಕೊಡುವಂಥದ್ದು ಆ ವೆಂಟಿಲೇಟರ್ಸು. ಇದು BHEL ಅವ್ರ ಹತ್ರ ಟೈಅಪ್ ಮಾಡ್ಕೊಂಬಿಟ್ಟು ವೆಂಟಿಲೇಟರ್ಸನ್ನು ಕೊಟ್ಟರು. ಇವತ್ತು ಯಾವುದೇ ನೀವು ಹಾಸ್ಪಿಟಲಿಗೆ ಹೋಗಿ, ಪ್ರತಿ ಜಿಲ್ಲಾ ಆಸ್ಪತ್ರೆ ಎದುರುಗಡೆ ಇರುವಂತಹ ವೆಂಟಿಲೇಟರ್ಸ್ ಇರ್ಬೋದು, ಅಥವಾ ನಿಮಗೆ ಆಕ್ಸಿಜನ್ ಪ್ಲಾಂಟ್ಸ್ಗಳಿರ್ಬೋದು, ಆ ಪ್ಲಾಂಟ್ಸ್ಗಳು ಅಷ್ಟೂ ಕೂಡ ಕೊಟ್ಟಿರುವಂಥದ್ದು ಮೋದಿಜಿಯವರು. ಆ ಕ್ರಯೋಜೆನಿಕ್ಸ್ ಟ್ಯಾಂಕನ್ನು ಇರೆಕ್ಟ್ ಮಾಡಿದಲ್ಲ, ಅಲ್ಲೇ ಏರಿಂದ ಜನರೇಟ್ ಮಾಡುವಂಥ ಪ್ಲಾಂಟನ್ನು ಕೊಟ್ಟಿದ್ದಾರೆ. ಕೊನೆಗೆ ನಿಮಗೆ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಬರುತ್ತಲ್ಲ, ಆ ಪ್ಲಾಂಟನ್ನು ಮಾಡಿಸೋದು, ಅಷ್ಟೂ ಪ್ಲಾಂಟನ್ನು ಮಾಡಿಸಿರೋದು ಮೋದಿಜಿಯವರು. ಹಾಗೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳಿಗೆ ಅತಿ ಹೆಚ್ಚು ದುಡ್ಡನ್ನು, ಹೈಯೆಸ್ಟ್ ನಂಬರ್ ಆಫ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ನ ಓಪನ್ ಮಾಡಿಸಿರೋದು ಮೋದಿಜಿ, ಯಾಕೆಂದರೆ ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಫಂಡಿಂಗ್ ಇದೆ. ಇನ್ನು ಟೆರ್ಷರಿ ಕೇರಿಗೆ ಬಂತು ಅಂತಂದ್ರೂ ಕೂಡ ಇವತ್ತು ಭಾಳಷ್ಟು ಹಾಸ್ಪಿಟಲ್ಗಳಿಗೆ MRI ಮಷಿನ್ಸ್, ಇನ್ಕ್ಲೂಡಿಂಗ್ ಮೈಸೂರು KR ಹಾಸ್ಪಿಟಲ್ಗೆ MRI ಮಷಿನ್ ಬಂದಿರುವಂಥದ್ದು ಅದು ಮೋದಿಜಿಯವ್ರ ಸರ್ಕಾರ ಕೊಟ್ಟಿರುವಂಥದ್ದು. ಹಾಗೆ ಕ್ರಿಟಿಕಲ್ ಕೇರ್ ಯೂನಿಟ್ ಅಂತ ಹೇಳ್ಬಿಟ್ಟು, ಈಗ ನ್ಯೂರೋ ಇರ್ಬೋದು, ಈಗ ಕಾರ್ಡಿಯಾಕು, ನ್ಯೂರೋ ಮತ್ತು ಟ್ರಾಮಾ, ಇವು 3 ಕೂಡ ಯಾವತ್ತೂ ಕೂಡ ಎಮರ್ಜೆನ್ಸಿ ಮೆಡಿಸಿನಲ್ಲಿ 3 ಇಂಪಾರ್ಟೆಂಟು. ಈ 3ಕ್ಕೂ ಕೂಡ ಕ್ರಿಟಿಕಲ್ ಕೇರ್ ಯೂನಿಟ್ಗಳನ್ನು ಪ್ರತಿ ಜಿಲ್ಲಾ ಆಸ್ಪತ್ರೆಗೆ ಕೊಟ್ಟಿರೋರು ನರೇಂದ್ರ ಮೋದಿಜಿಯವರು. ಮೇಡಮ್, ಇನ್ನೇನು ಹೆಲ್ತ್ ಸೆಕ್ಟ್ರಿಗೆ ಮಾಡೋಕ್ಕಿದೆ ಹೇಳಿ? ಇವತ್ತು ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳನ್ನ ತಂದ್ರಲ್ಲ, ನಿಮಗೆ ಅತ್ಯಂತ ಕಡಿಮೆ ಬೆಲೆಗೆ 1/5 ಆಫ್ ದಿ ಪ್ರೈಸಲ್ಲಿ ನಿಮಗೆ ಮೇಜರ್ ಮೆಡಿಸಿನ್ಸನ್ನೆಲ್ಲ ಕೊಟ್ಟರು. ಅದು ಮಾತ್ರ ಅಲ್ಲ, ನಿಮ್ಮೊಂದು ಕಾಲು ಮುರಿದೋಯ್ತಾ, ಕೈ ಮುರಿದೋಯ್ತಾ, ನಿಮಗೆ ಅದರೊಳಗಡೆ ನೀವೇನು ಸ್ಟೀಲ್ ರಾಡ್ ಹಾಕಬೇಕಿಲ್ಲ, ಅದರಿಂದ ಹಿಡಿದು ಹಾರ್ಟಿಗೆ ಸ್ಟಂಟ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಿಮಗೆ ರೇಟನ್ನು ಇಷ್ಟೇ ಅಂತ ಫಿಕ್ಸ್ ಮಾಡಿಬಿಟ್ಟು 1.5-2 ಲಕ್ಷ ರೂಪಾಯಿ ಇದ್ದಿದ್ದನ್ನು 30,000 35,000ಕ್ಕೆ ತಂದಂಥವ್ರು ನರೇಂದ್ರ ಮೋದಿಜಿಯವರು. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.